ಅಲ್ಲ ಈಗ ಅದನ್ನ ಒಂದು ಹೇಳ್ಬೇಕು. ಸಂಜೆ ಅಡೆತಡೆ ಆಗ್ತಿದೆ ಅಂದ್ರಲ್ಲ, ಮೊನ್ನೆ ಒಂದು ಮಾತು ಹೇಳಿದೆ ಎಲ್ರಿಗೂ. ಸರ್ ಪ್ರೊಡ್ಯೂಸರ್ಗೆ ಹೇಳಿದೆ ಕೇಳಿ, ಈ ಸಂಜು ವೆಟ್ಸ್ ಗೀತಾ ಅಂತ ಟೈಟ್ಲ್ ಇಟ್ಕೊಂಡು ಪಿಕ್ಚರ್ ಮಾಡೋದೇ ಕಷ್ಟ ಬ್ರದರ್ ಅಂದೆ. ಯಾಕೆ? ಸಕ್ಸಸ್ ಸಿಕ್ಕಿಲ್ವಾ ನಿಮಗೆ? ಸಕ್ಸಸ್ ಸಿಕ್ಕಿದೆ, ಬಟ್ ಒಂದು ಮದುವೆ ಮಾಡೋದಷ್ಟೇ ಕಷ್ಟ ಬರುತ್ತೆ, ಕೊನೆ ಮಿನಿಟ್ವರೆಗೂ ಕಷ್ಟ ಬರುತ್ತೆ ಅಂತ. ಸೊ ನಾವು ತುಂಬ ಸಂತೋಷವಾಗಿ ಎಂಥದನ್ನು ಚೇಂಜ್ ಮಾಡಿ ಅಲ್ಲಿ ಇಷ್ಟಪಟ್ಟು ನಾವು ಚೇಂಜ್ ಮಾಡಿಬಿಡ್ತೀವಿ. ಈಗ ಬರ್ತಾ ಸಂಜೆ ಒಂದು ಫೋನ್ ಬಂತು, ಥಿಯೇಟರ್ ಅವ್ರು ಫೋನ್ ಮಾಡಿದ್ರು. ಫೋನ್ ಮಾಡಿ, ಅಣ್ಣ ನೀವು ಅವ್ರು ಮಾಡಿ, ಇವರು ಮೈಸೂರು, ಅಣ್ಣ ನೀವು ಪೂಜೆ ಮಾಡ್ತೀರಣ್ಣ ಮನೇಲಿ ಅಂದರು. ಹ್ಞೂ ಕಣ ಮಾಡ್ತೀವಿ, ಯಾಕಣ್ಣ ಅಂದೆ. ಅಣ್ಣ ನಿಮ್ಮ ಮನೇಲಿ ಯಾವ ಫೋಟೋ ಮಾಡಿಕೊಂಡಿದ್ದೀರಿ? ದೇವ್ರ ಮನೇಲಿ? ದೇವ್ರ ಮನೆಯಲ್ಲ, ನಮ್ಮ ಮನೆ ದೇವ್ರ ಸಿದ್ದಪ್ಪಾಜಿ ಫೋಟೋ ಮಾಡಿಕೊಂಡಿದ್ದೀವಿ. ಅಣ್ಣ ಅದನ್ನು ನೀವು ತೆಗೆದುಬಿಡ್ಬೇಕಣ್ಣ. ಹಾಂ, ನಮ್ಮ ಮನೆ ದೇವ್ರ ಫೋಟೋ ನೀವೇ ಕೈ ಕೇಳ್ತಾ ಇದೆಯಾ ಅಂತ ನಾನು. ಯಾಕೆ ಅಂದೆ. ಅಣ್ಣ ಅದು ಯಾರೋ ಸ್ಟೇಜ್ ತಂದ್ಬಿಟ್ರಲ್ಲ ಹೈದ್ರಾಬಾದವರು, ಅವ್ರ ಫೋಟೋ ಹಾಕ್ಬಿಡಿ ಅಣ್ಣ, ಭಾಳ ಒಳ್ಳೇದು ಮಾಡ್ಬಿಟ್ಟವ್ರಣ್ಣ. ನಿಮಗೆ ಓದುವರಾಗಿರೋ ಭಾಳ ಕಷ್ಟ ಆಗ್ಬಿಡೋದು. ಈ ವಾರ ಥಿಯೇಟ್ರಲ್ಲಿ ಪಿಕ್ಚರಲ್ಲಿ ಎಲ್ಲ ಒದ್ದಾಡ್ತಾವ್ರಣ್ಣ. 250 ಥಿಯೇಟರ್ ಬೇಕಾದ್ರೆ ಹಾಕೋಬೋದು ಕಣ, ನೀವು ಅಂಥ ಒಳ್ಳೆ ಕೆಲಸ ಮಾಡ್ಕೊಟ್ಬಿಡಲ್ಲ ನಾವು ಅಣ್ಣ. ಆಗಿದೆ. ಹಂಗಾಗಿ ಅಷ್ಟು ಒಳ್ಳೇದಾಗಿದೆ. ಮನೆ ದೇವ್ರ ಫೋಟೋ ತೆಗೆದು ಆ ಅಪ್ಪನ ಫೋಟೋ ತಗೊಳ್ಳಿ ಅಂತ ಹೇಳೋಷ್ಟು ಒಳ್ಳೇದಾಗಿದೆ. ನಿಜವಾಗ್ಲೂ ಅವ್ರಿಗೆ ತುಂಬ ಥ್ಯಾಂಕ್ಫುಲ್ ಆಗಿರ್ತೀವಿ. ಬಾಯ್ ಎನಿವೇ, ಇಟ್ ಇಸ್ ಜಸ್ಟ್ ಅಂದರೆ ಸುಮ್ಮನೆ ಒಂದು ತಮಾಷೆಗೆ ಹೇಳಿದ್ದು. ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಈ ವಾರ ಇನ್ನೂ ಅದ್ಭುತಗಳು ನಡೀತಾ ಇದೆ. ಒಳ್ಳೊಳ್ಳೆ ಥಿಯೇಟರ್ ಸೆಟಪ್ಗಳು ಸಿಗ್ತಾ ಇದೆ. ವಿ ಆರ್ ಲಕ್ಕಿ ಇನ್ ದಟ್ ವೇ. ವಿ ಥ್ಯಾಂಕ್ ಎವ್ರಿ ಒನ್ ಫಾರ್ ದ್ಯಾಟ್. ಒಂದು ಸಾರಿ ಏನಾಯ್ತು, ಸಂಜು ವೆಟ್ಸ್ ಗೀತಾದಲ್ಲಿ ಅದೊಂದನ್ನು ಡಾಕ್ಟರ್ ಮುಂದೆ ನಾನು ನೆನೆಸ್ಕೊಳ್ಳೇಬೇಕು. ಕವಿರಾಜು ನಾನು ಕೂತ್ಕೊಂಡ್ವಿ ಈ ಸಾಂಗ್ ಬರೀಬೇಕು ಅಂತ. ಕವಿರಾಜ್ ಅವರು ಬೆಳಿಗ್ಗೆಯಿಂದ ಸಂಜೆ ಕೂತರು. ನಂದು ಮಧ್ಯಾಹ್ನ ಕರೆದ, ಸಂಜೆ ಕರೆದ ಆಯಿತು. ಅರ್ಧ ಬಾಟ್ಲ್, ಒಂದು ಫುಲ್ ಬಾಟ್ಲ್ 1 ಲೀಟರ್ ನೀರು ಕುಡ್ದೆ ಅವತ್ತು. ಅವರು ನೀರು ಕುಡಿದ್ಬಿಟ್ಟ. ಆಗ ನೀರು ಕುಡ್ದು ಜಾಸ್ತಿ ಆಯ್ತು, ನೀವು ನಡೀರಿ ಹೋಗೋಣ ಅಂದ್ರೆ. ಇಲ್ಲ ಈ ಸಾಂಗ್ ಮುಗಿಸ್ಬೇಕು, ಅಟ್ಲೀಸ್ಟ್ ಪಲ್ಲವಿ ಮುಗಿಸ್ಬೇಕು ಇವತ್ತು ಅಂತ. ನಿಮಗೆ ಇಡೀ ಸಾಂಗೇ ಮುಗಿಯುತ್ತೆ. ಇದೇ ಮೂಡಲ್ಲಿ ಒಂದು ಅಡ್ರೆಸ್ ಕೊಡ್ತೀನಿ, ಅಲ್ವಾ ಲೊಕೇಶನ್ ಇರಲಿಲ್ಲ ಅವಾಗ. ಒಂದು ಅಡ್ರೆಸ್ ಕೊಡ್ತೀನಿ, ಅಲ್ಲಿ ಹೋಗ್ಬಿಡಿ ಅಂದರು. ಎಲ್ಲಿ ಯಾವ ಅಡ್ರೆಸ್ಸು ಕವಿಗಳೇ ಅಂದೆ. ನೋಡಿ, ಇದು ನಿಜವಾಗ್ಲೂ ನಾವಿಬ್ಬರೂ ಇದನ್ನು ದೇವರನೆಗೆ ಯಾವುದೇ ಕಾರಣಕ್ಕೂ ಈ ಪಲ್ಲವಿನೇ ಬ್ರೇಕ್ ಮಾಡೋಕ್ಕಾಗಲ್ಲ. ನಾಗೇಂದ್ರ ಪ್ರಸಾದ್ ಇಸ್ ದಿ ಬೆಸ್ಟ್ ಫಾರ್ ದಿಸ್ ಸಾಂಗ್ ಅಂದಾಗ ಅವ್ರು ಬರೆದ ಅದ್ಭುತವಾದ ಹಾಡು ರಾವಣ ಸೀತೆನ್ ಕದ್ದ ಹೂವಲ್ಲಿ ಮಾಡಿದ ಫ್ಲೈಟಲ್ಲಿ. ಸೊ ಅಂಥದ್ದೊಂದು ಟ್ಯೂನ್ ಮತ್ತೆ ನನಗೆ ಹುಟ್ಟಿದಾಗ ಮತ್ತೆ ನಾನು ಡಾಕ್ಟರ್ ಹತ್ರ ಹೋಗ್ತೀನಿ. ಆ ಟ್ಯೂನ್ ಖಂಡಿತವಾಗೂ ನೆಕ್ಸ್ಟ್ ಸಿನಿಮಾದಲ್ಲಿ ಹುಟ್ಟುತ್ತೆ ಅನ್ನೋ ನಂಬಿಕೆ ನನಗಿದೆ. ಡಾಕ್ಟರ್, ವಿ ಲವ್ ಯು ಫಾರ್ ಎವರ್, ವಿ ಲವ್ ಯು ಫಾರ್ ಎವರ್. ಅಂದರೆ ಬೇರೆ ಯಾರೆಲ್ಲ ನನ್ನ ಹತ್ರ ಹಾಡು ಬರೆಸ್ತಾರಲ್ಲ ಅವ್ರಿಗೆಲ್ಲ ಜಾಸ್ತಿ ಮೀಟರ್ ಇದೆ ಅಂತ ಅರ್ಥ. ಒಳ್ಳೇದಾಗಿ ಮಾಧ್ಯಮ ಮಿತ್ರರಿಗೆ, ಪತ್ರಿಕಾ ಮಿತ್ರರಿಗೆ, ವಿಶೇಷವಾಗಿ ನಮ್ಮ ನಾಗೇಂದ್ರ ಪ್ರಸಾದ್, ನಮ್ಮ ಡಿಸ್ಟ್ರಿಬ್ಯೂಟ್ರು ಗೋಕುಲಣ್ಣ, ವೈಟ್ ಆ್ಯಂಡ್ ವೈಟ್ ಡೇಸ್ ಮಾತ್ರ ಬಂದಿದ್ದಾರೆ ನೋಡಿ. ನಮ್ಮ ಪವನ್ ಅವರು, ಶ್ರೀಧರ್ ಅವರು, ನಮ್ಮ ಕಿಟ್ಟಪ್ಪ, ನಮ್ಮ ಡೈರೆಕ್ಟ್ರು, ಮತ್ತು ನನ್ನ ಸ್ನೇಹಿತರು ಪ್ರದೀಪು, ಇಂದು, ಮತ್ತು ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ನಮ್ಮೆಲ್ಲ ನಿನ್ನೆಲ್ಲ ಮೊನ್ನೆ ಪ್ರೆಸ್ ಮೀಟ್ ಮಾತಾಡಿದ್ದೀವಿ. ಏನು ಮತ್ತೆ ತನಕ ಬರಬೇಕಾಗಿದ್ದು, ಏನಕ್ಕೆ ಪೋಸ್ಟ್ ಪೋನ್ ಅಂತ ರೀಸನ್ ಕೊಟ್ಟಿದ್ದೀವಿ. ಮತ್ತೆ ಅದೇ ವಿಚಾರ ರಿಪೀಟ್ ಮಾಡಲ್ಲ. ತಾವೆಲ್ಲ ನೋಡಿದ್ದೀರಾ, ಚೆನ್ನಾಗಿ ಪ್ರಸಾರ ಮಾಡ್ತಾ ಇದ್ದೀರಾ, ಜನರು ರೀಚ್ ಆಗಂಗೆ ಮಾಡಿ. ಆ್ಯಕ್ಚುಲಿ ಅದ್ಭುತವಾದ ಸಿನಿಮಾ, ತಮಗೆ ಗೊತ್ತು, ತುಂಬ ಚೆನ್ನಾಗಿದೆ. ಎಲ್ಲ ಜನರು ರೀಚ್ ಆಗಿ ಮಾಡಿ ಅಂತ ಕೇಳ್ಕೊತ ಮಾತು ಮುಗಿಸ್ತೀನಿ. ನಮಸ್ಕಾರ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.